ಮಹಾದೇವಿ ಮಹಾದೇವಿ. ನಾನು ನಿಮಗೆ ಕಣ್ಣುಷ್ಟಿ ಬರ್ಸಿದ್ರೆ ನಾನು ಕೇಳೋದನ್ನ ನೀವು ಕೊಡ್ಬೇಕು. ಆಯ್ತು. ಈಗ ನಾನು ನಿಮ್ಮ ಕೈ ಕೊಟ್ಟಿರೋದೇ ಕಣ್ಣು ಮುಚ್ಕೊಂಡು ತಿನ್ನಿ. ನಮ್ಮ ಲೋಕದ ಪರಮ ಪವಿತ್ರವಾದ ಮರಕತ್ಲಿಂಗನ ನಿನಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ಅಮ್ಮ ತಾಯಿ ತಿಪ್ಪರ್ ಸುಂದ್ರಿ, ನೀನ್ ಹೇಳ್ದಾಗೆ ಈ ಮರಕತಲಿಂಗನ ದೇವಸ್ಥಾನದಾಗ ಒಳಗಿಡಕ್ ಬಂದೆ. ಆದ್ರೆ ದೇವಸ್ಥಾನದ ಬಾಗ್ಲು ಬೀಗ ಹಾಕಿದೆ. ನೀನೇ ಹೆಂಗಾರ ಮಾಡಿ ದೇವಸ್ಥಾನದ ಬಾಗ್ಲು ತೆಗ್ಸಮ್ಮ. ಪಂಚಾಕ್ಷರಿ, ಅಮ್ಮನವ್ರ ಗರ್ಭಗುಡಿಲಿ ಅದ್ಭುತ ಪವಾಡ ನಡೆದಿದೆ. ಪಂಚಾಕ್ಷರಿ, ನೀನು ಈ ಲಿಂಗನ ತಗೊಂಡು ಹೊರಗಡೆ ಬಾ. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಆಗದು ಮೀಟಿ ತೆಗಿಬೇಕು. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಆಗದು ಮೀಟಿ ತೆಗಿಬೇಕು. ಅಮ್ಮ. ಓ ರಶ್ಮಿ, ಇದೇನಮ್ಮ ಪೊಲೀಸ್ ಬಟ್ಟೆನೇ ಹಾಕೊಂಡು ಬಂದ್ಬಿಟ್ಟಿದ್ಯಾ? ಅದು ಅಮ್ಮ, ಹಿರಣ್ಮಯ್ಯ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಹೋಯ್ತು. ನೀನು ಹಿರಣ್ಮಯ್ಯನ ತುಂಬಾ ಹಚ್ಕೊಂಡಿದ್ಯಾ? ನಮ್ಮ ಹಿರಣ್ಮಯ್ಯನು ನೀನು ತುಂಬಾ ಹಚ್ಕೊಂಡಿದ್ದಾಳೆ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ನೀನು ಎಲ್ಲೋ ಇದ್ದವಳು ನಮ್ಮೂರಿಗೆ ಬಂದು ನಮ್ಮ ಹಿರಣ್ಮಯ್ಯನ ತುಂಬಾ ಹಚ್ಕೊಂಡಿದ್ಯಾ. ಹೋಗ್ಲಿ ಬಿಡು, ತನಿಖೆ ಎಲ್ಲಿವರೆಗೂ ಬಂತು? ಅಂದಾಗೆ ಹಿರಣ್ಮಯ್ಯ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ. ಏ, ಅವಳು ಒಳಗಡೆ ಇದ್ದಾಳಮ್ಮ. ಅದಿರ್ಲಿ, ಕಲ್ಯಾಣಿನೇ ಕೊಲೆಗಳು ಮಾಡಿದ್ಲಂತೆ. ಅವಳಿಗೆ ಅಮ್ಮನವರೇ ಮೈ ಮೇಲೆ ಬಂದು ಈಗ ಮಾಡಿದ್ದು ಅಂತ ಹೇಳ್ತಾರೆ. ನೀವು ಅವಳಿಗೆ ಶಿಕ್ಷೆ ಕೊಡ್ತಿರೋ ಇಲ್ಲ ಅಮ್ಮನವರೇ ಮಾಡಿಸಿದ್ದು ಅಂತ ಬಿಟ್ಬಿಡ್ತಿರೋ? ಅಮ್ಮ, ಅದೆಲ್ಲ ಇನ್ನೂ ತೀರ್ಮಾನ ಆಗಿಲ್ಲ. ಅಂದ್ರೆ ಅಜ್ಜಿ, ಅಜ್ಜಿ ಏನು ಅಜ್ಜಿ ಅಜ್ಜಿ ಅನ್ಕೊಂಡ್ ಬರ್ತಿದ್ಯಾ? ಕುಡಿಯಕ್ ಸ್ವಲ್ಪ ನೀರು ಕೊಡಿ. ತಗೋ, ಕುಡಿಯಕ್ ನೀರು. ನಾನ್ ಕೇಳಿದ್ದು ಕುಡಿಯೋ ನೀರು, ಅದಲ್ಲ. ಕುಡಿಯೋ ನೀರು ಇಲ್ಲಿರ್ತಾ? ಒಳಗಡೆ ಇರ್ತಾ? ಹೋಗಿ ಕುಡಿಯೋದಲ್ಲಿ. ಬಂದ್ಬಿಟ್ಟ ಇಲ್ಲಿ ಶಿವ ಪೂಜೆ ಕರಡಿ ಬಿಟ್ಟಾಗೆ. ಇವಳೇನೋ ರಶ್ಮಿಗೆ ಬಂದು ಒಂದು ಕುತೂಹಲದ ವಿಷಯ ಹೇಳ್ತಿದ್ರೆ ಬಂದ್ಬಿಟ್ಟ. ನೀನೇ ನಮ್ಮ ಅಲ್ಲಿ ನೋಡ್ತಾ ಇದ್ಯಾ? ಸರಿ ಸರಿ, ಕಲ್ಯಾಣಿ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದು ಅಮ್ಮ, ಕಲ್ಯಾಣಿ ಹೀಗೆಲ್ಲ ಮಾಡೋದ್ರ ಹಿಂದೆ ಅಮ್ಮನವ್ರಲ್ದೆ ಇನ್ಯಾರ್ದೋ ಕೈವಾಡ ಇದೆ ಅನ್ನೋ ಅನುಮಾನ ನಮಗೆ. ಹಾಗಾಗಿ ಅದೆಲ್ಲ ಮುಗಿದ್ಮೇಲೆ ಏನು ಅಂತ ತೀರ್ಮಾನ ಆಗುತ್ತೆ. ಅಮ್ಮ, ನನಗೂ ಯಾಕೋ ತುಂಬ ಬಾಯಾರಿಕೆ ಆಗ್ತಿದೆ. ನಾನು ಮನೆ ಒಳಗೆ ಹೋಗಿ ನೀರು ಕುಡ್ಕೊಂಬರ್ತೀನಿ. ಬಂಗಾರಿ ಅವರೇ, ಅದು ನನಗೂ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಬೇಕಿತ್ತು. ಇರಿ, ತಗೊಂಡ್ ಬರ್ತೀನಿ. ಬಂಗಾರಿ ಅವರೇ, ನಿಮಿಷ ಅದೇ ಇರಲಿ. ಕರ್ಚೀಫು. ಅದು ಕೈ ತುಂಬ ಕೊಳೆ ಆಗಿದೆ, ಗ್ಲಾಸ್ ಗಲೀಜಾಗ್ಬಿಡುತ್ತೆ ಅದಕ್ಕೆ. ಅಪ್ಪ, ಒಲೆ ಊದಿ ಊದಿ ಸಾಕಾಗೋಯ್ತು. ಯಾಕೆ ಮಾಡಿದಾನ ದೇವರು? ನನ್ನ ಕೈಲಿ ಆಗಲ್ಲಪ್ಪ, ಆಗಲ್ಲ ನನ್ನ ಕೈಲಿ. ಕೈಲಾಗಲ್ಲ ಅಂತ ಎಲ್ಲ ಕೆಲಸ ನೀವೇ ಮಾಡ್ತಾರಲ್ಲ ರಾಜಲಕ್ಷ್ಮಿ ಅವರೇ. ಏನು ಮಾಡೋದಮ್ಮ,
ಮನೇಲಿ ನಮ್ಮ ಸೊಸೆನೋ ಜಾಜಿನೋ ಇದ್ದಿದ್ರೆ ಮಾಡೋದಕ್ಕೆ ಮನೇಲಿ ಹೆಂಗಸರಿದ್ದಾರೆ ಅಂತ ಸಮಾಧಾನ ಮಾಡ್ಕೊಬೋದಾಯ್ತಿತ್ತು. ಆದರೆ ನನ್ನ ಕಷ್ಟ ಯಾರು ಹೇಳ್ಕೊಳ್ಳಮ್ಮ. ಇದಾರಲ್ಲ ನಮ್ಮನ್ನೆಲ್ಲ ಕಾಯೋ ಆ ಮಹಾತಾಯಿ, ಅವಳ ಮುಂದೆನೇ ಹೇಳ್ಕೊಳ್ಬೇಕು ಅಷ್ಟೇ. ಕಷ್ಟಗಳನ್ನ ಕೊಡೋಳು ಅವಳೆ, ತೀರ್ಸೋಳು ಅವಳೆ ಅಲ್ವಾ? ಹಂಗೆ ಅನ್ಕೋಬೇಕು ಅಷ್ಟೇ. ಮನೇಲಿ ನಮ್ಮ ಹಿರಣ್ಮಯ್ಯ ನನ್ನ ಕೈಲಾಗಲ್ಲ ಅಂತ ಎಲ್ಲ ಕೆಲಸನೂ ತಾನೇ ಒಂದು ದೊಡ್ಡ ಹೆಂಗಸು ಅನ್ನೋ ಥರ ತಾನೊಬ್ಬಳೇ ಕೆಲಸ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಆದರೂ ನಮ್ಮ ಹಿರಣ್ಮಯ್ಯಗೆ ಮನೇಲಿ ಇದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಒಬ್ಬರು ಇರಬೇಕು. ನಾನು ಕಣ್ಣು ಮುಚ್ಚೋದ್ರೊಳಗೆ ಈ ಮಗು ನೋಡ್ಕೊಳ್ಳೋಕ್ಕೆ ಒಂದು ಹೆಣ್ಣು ಜೀವ ಅಂತ ಬಂದರೆ ಅದನ್ನ ನೋಡಿ ಸಂತೋಷದಿಂದ ಕಣ್ಣು ಮುಚ್ಚುತ್ತೀನಿ. ಬಿಡ್ತು ನೀ ರಾಜಲಕ್ಷ್ಮಿ ಅವರೇ, ಯಾಕಂಗೆ ಮಾತಾಡ್ತೀರಾ? ಬಿಡ್ತು ಅಂದ್ರು ಅಷ್ಟೇ, ಬಿಡಲ್ಲ ಅಂದ್ರು ಅಷ್ಟೇ. ನೀವು ಊರಿನವರೆಲ್ಲ ಸೇರ್ಕೊಂಡು ನಮ್ಮ ಬಂಗಾರಿಗೆ ಒಂದು ಮದುವೆ ಮಾಡಬಾರ್ದ? ಸರಿ ಹೋಯ್ತು. ಆ ಮಾರಯ್ಯ ಯಾರ ಮತ್ತಾನೆ ಕೇಳ್ತಾನೆ, ನೀವೇ ಹೇಳಿ. ಒಂದು ಪಕ್ಷ ಅವನು ಒಪ್ಪಿದ್ರು, ಅವನ್ಗೆ ಎನ್ಕೊಡೋರು ಮುಂದೆ ಬರ್ಬೇಕಲ್ಲ. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ಬೇಕು? ರಶ್ಮಿ ಇದ್ದಾಳಲ್ಲ. ಎಲ್ಲರ ಥರ ನನಗೂ ಅಮ್ಮ ಇದ್ದಿದ್ರೆ ನಾನು ಶಾಲೆಯಿಂದ ಬರೋಷ್ಟೊತ್ತಿಗೆ ನನಗೆ ರುಚಿ ರುಚಿ ಅಡುಗೆ ಮಾಡಿಟ್ಟಿರ್ತಿದ್ಲು. ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ. ಊಟ ಮಾಡಿಸ್ಲಾ? ಈಗ ನಿಮ್ಗೆ ಯಾವ ಆಟ ಬರುತ್ತೆ? ನನಗೆಲ್ಲ ಆಟನೂ ಗೊತ್ತು. ಸರಿ. ರಶ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಹೋಗೆ ಆಚೆ ತಗೊಳ್ಳೆ, ಎತ್ಕೋ. ಇವತ್ತಿನವರೆಗೂ ನಾನು ಹೇಮಂತನ್ನೇ ಪ್ರೀತಿಸಿದ್ದು, ಆದರೆ ಅವನು ಪ್ರತಿ ಕ್ಷಣನೂ ನನ್ನ ಅನುಮಾನದಿಂದನೇ ನೋಡ್ತಾ ಇದ್ದಾನೆ. ಆ ಅವಮಾನಕ್ಕಿಂತ ಇದನ್ನು ಕುಡಿಯೋದೇ ಒಳ್ಳೆಯದು. ನಂದಿನಿ ಅವರೇ, ನಂದಿನಿ ಅವರೇ ಪ್ಲೀಸ್ ಸ್ಟಾಪ್ ಇಟ್. ನನ್ನ ಮಾತು ಕೇಳಿ. ನಂದಿನಿ ಅವರೇ ಸ್ಟಾಪ್ ಇಟ್. ನಂದಿನಿ ನನ್ನ ಮಾತು ಕೇಳಿ ಪ್ಲೀಸ್ ಸ್ಟಾಪ್ ಇಟ್. ದುಡಕ್ಬೇಡಿ ಪ್ಲೀಸ್. ಈಗ ಅಣ್ಣನ ಋಣ ತೀರ್ಸಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ಯಾ ನೋಡ್ತಿರೋ. ಇನ್ನು 1 ತಿಂಗಳಲ್ಲಿ ಅಷ್ಟು ಕಾಸು ಹೊಂದಿಸಿ ಅಣ್ಣನ ಋಣನೂ ತೀರಿಸ್ತೀನಿ, ನೀನು ಕೊಬ್ಬು ಇಳಿಸ್ತೀನಿ. ಇಲ್ಲ ಅಂದ್ರೆ ನಾನು ಸುಬ್ಲಕ್ಷ್ಮಿ ಗುರುಮೂರ್ತಿ ಪಾಳೆಗಾರೆ ಅಲ್ಲ. ನಾಗಗಳು ಕೊಲ್ದೇ ಇದ್ರೆ ನಿನ್ನ ಏನಾಯ್ತು? ನಿನ್ನನ್ನು ಕೊಲ್ಲೋದಕ್ಕೆ ನಾನಿದ್ದೀನಿ. ಇವತ್ತು ನಿನ್ನ ಪ್ರಾಣ ತೆಗೆದೆ, ನಾನಿಲ್ಲಿಂದ ಹೋಗೋ ಮಾತೇ ಇಲ್ಲ. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕೆ ಅಡಿ ನೂಕಿ ಹೃದಯ ಬಿರಿಯುವುದು ಬಾಕಿ. ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ
ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಅಪ್ಪ ನಿಂಗೆ ನೆನ್ಪಿದ್ಯಾ ಈ ಗೊಂಬೆ ಥರದ್ದೇ ಹುಡುಗನ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತಿದ್ದೆ. ನೀನ್ ಕಣ್ಮುಂದೆ ಇಲ್ದೆ ಹೋದ್ರು ಆ ಕೆಲ್ಸನೇನೋ ಮಾಡ್ಬಿಟ್ಟೆ. ಆದ್ರೆ ಅವ್ರನ್ನ ಉಳಿಸ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅಪ್ಪ. ನಾನು ಅವ್ರಿಗೆ ಬರೀ ನೋವು, ದುಃಖ, ಬೇಜಾರು ಇದನ್ನೇ ಕೊಟ್ಟಿದ್ದೀನಿ. ಪೂಜಾ, ನೀನ್ ಎಂತ ಹೇಳ್ತಿದ್ದೆ? ನಂಗೇನು ಅರ್ಥ ಆಯ್ದಿಲ್ಲ. ಅಷ್ಟ್ ಸಣ್ಣ ವಿಚಾರ ಆಗಿದ್ರೆ ನಾನು ನಿನ್ನನ್ನು ಬಾ ಅಂತ ಕರಿತಿದ್ನ. ಇದೇ ಮೊದಲನೇ ಸರ್ತಿ ಅಲ್ಲ ನಾನು ಅವಳನ್ನ ನೋಡಿದ್ದು, 3ನೇ ಸರ್ತಿ. 3 ಸತಿ ಬಂದಿದ್ಲಾ? ರಾಜೀವ್ ಅಂತ ಒಬ್ಬ ಕೆಲ್ಸಕ್ಕಿದ್ದ, ಅವನನ್ನ ಹುಡ್ಕೊಂಡು ಬಂದಿದ್ಲು. ಏನಂದೆ? ರಾಜೀವನ?